ಯಪ್ಪ ಯಪ್ಪ ಯಪ್ಪ, ಇಲ್ಲಿ ನೋಡ್ರಪ್ಪ ಕತೆನ. ತುಂಬಾ ಜನ ಪಟಾಕಿ ಹೊಡೆದ್ರೆ ಪರಿಸರ ಮಾಲಿನ್ಯ ಆಗ್ಬಿಡುತ್ತೆ, ದೀಪಾವಳಿ ದಿನ ಪಟಾಕಿ ಹೊಡಿಬೇಡಿ, ಆಚರಿಸೋದೇ ತಪ್ಪು, ಹಂಗೆ ಹಿಂಗೆ ಅಂತ ವಾದ ಮಾಡ್ತಾರೆ. ಬಟ್ ಲಿಮಿಟ್ ಅಲ್ಲಿ ಇದ್ರೆ ಯಾವ್ದು ತಪ್ಪಲ್ಲ ಅಂತ ನನ್ ಪ್ರಕಾರ. ಬಿಕಾಸ್ ಪರಿಸರ ಮಾಲಿನ್ಯ ಮಾಡದೇ ಇರೋರು ಯಾರು ಇಲ್ಲ ಗುರು ಭೂಮಿ ಮೇಲೆ. ಫಾರ್ ಎಕ್ಸಾಂಪಲ್, ಪ್ಲಾಸ್ಟಿಕ್ ಬಳಕೆ ಮಾಡದೇ ಇರೋರು ಯಾರು ಇದ್ದಾರೆ ಗುರು ಪ್ರಪಂಚದಲ್ಲಿ? ಆದ್ರಿಂದ ಪರಿಸರ ಮಾಲಿನ್ಯ ಆಗಲ್ವಾ? ಹೌದಲ್ವಾ? ಆಮೇಲೆ ನಾನು ಜನಗಳಿಗೂ ಹೇಳೋದೇನಂದ್ರೆ, ಪಟಾಕಿ ಹೊಡೀರಿ, ಎಷ್ಟು ಗುರು, ಒಂದ್ 5 ನಿಮಿಷ 10 ನಿಮಿಷ ಹೊಡಿಬೇಕು. ಇಲ್ಲ ಮಧ್ಯರಾತ್ರಿ 12 ಗಂಟೆ 1 ಗಂಟೆ ತನಕ ಹೊಡಿತಿರ್ತಾರೆ. ಆದಷ್ಟು ಕಮ್ಮಿ ಮಾಡಿ ಪ್ಲೀಸ್. ಏನಕ್ಕೆ ಅಂತ ಹೇಳ್ತೀನಿ ಕೇಳಿ. ಇವಾಗ ನೀವೇ ನೋಡಿ, ದೀಪಾವಳಿ ಹಬ್ಬನ ಪಟಾಕಿ ಹೊಡೆದು ದೀಪ ಹಚ್ಚಿ ಈ ತರ ಆಚರಣೆ ಮಾಡ್ತೀವಿ. ಗಣೇಶ ಹಬ್ಬ, ಯುಗಾದಿ ಹಬ್ಬ, ಸಂಕ್ರಾಂತಿ ಹಬ್ಬ, ಪ್ರತಿ ಒಂದು ಹಬ್ಬನೂ ಕೂಡ ಹೆಸರು ತಕ್ಕನಾಗಿ ಆಚರಣೆ ಮಾಡ್ಕೊಂಡು ಬರ್ತಾನೆ ಇದೀವಿ. ಆದ್ರೆ ನಾವೆಲ್ಲರೂ ಆಚರಣೆ ಮಾಡ್ಬೇಕಿರುವಂತ ಒಂದು ವಿಶೇಷವಾದ ಹಬ್ಬ ಯಾವ್ದು ಗೊತ್ತಾ? ಜೂನ್ 5 ಅಲ್ಲಿ ಒಂದು ಹಬ್ಬ ಬರುತ್ತೆ, ಯಾರಿಗಾದ್ರೂ ಗೊತ್ತಾ? ಅದು ಇಡೀ ವಿಶ್ವದಲ್ಲಿರುವಂತ ಪ್ರತಿಯೊಬ್ರು ಕೂಡ ಆಚರಣೆ ಮಾಡ್ಬೇಕು ಅಂತ ಹಬ್ಬ ಅದು. ಆ ಹಬ್ಬನ ಒಬ್ರು ಕೂಡ ಆಚರಣೆ ಮಾಡಲ್ಲ. ನಾನ್ ಬರೀ ಜನಗಳಿಗೆ ಬೈತಿದ್ದೀನಿ, ಪಬ್ಲಿಕ್ ಬೈತಿದ್ದೀನಿ ಅನ್ಕೋಬೇಡಿ, ನಾನು ಮಾಡಲ್ಲ. ನಾನು ಸೇರ್ಕೊಂಡು ಉಕ್ಕೋತಾ ಇರೋದು ಇದು. ಜನ್ಮಕ್ಕೆ ಹೋಗೋ ಎಲ್ಲಾ ಹಬ್ಬಗಳನ್ನು ಆಚರಣೆ ಮಾಡೋಣ ಬೇಡ ಅಂತ ನಾನು ಹೇಳಲ್ಲ. ಹಂಗೇನೆ ಜೂನ್ 5 ಅಲ್ಲಿ ಒಂದ್ ಬರುತ್ತಲ್ಲ ವಿಶೇಷವಾದ ಹಬ್ಬ, ಆ ಹಬ್ಬನು ಆಚರಣೆ ಮಾಡೋಣ. ಏನಿವೆ ಯಾವ ಹಬ್ಬದ ಬಗ್ಗೆ ಮಾತಾಡ್ತಾ ಇದೀನಿ ಅಂತ ಕಾಮೆಂಟ್ ಮಾಡಿ. ಹಂಗೇನೆ ಪ್ರತಿಯೊಬ್ಬರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು.